ಸಾಧು ಸಂತ ಯೋಗ್ರಿ ಒಲಿದಿರುವಂತಹ ಅದೃಷ್ಟ ಈ ಹುಡುಗಿಗೆ ಒಲಿದಿದೆ ಅಂದರೆ ನಿಜಕ್ಕೂ ಅದೃಷ್ಟ ಲಕ್ಷ್ಮಿ ಬಲಗಾಲಲ್ಲೇ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಂತ ಅರ್ಥ ಅಲ್ವಾ. ಸೊ ಹಾಗಿದ್ರೆ ಏನು 24 ಗಂಟೆಯಲ್ಲಿ ಇಡೀ ಇಂಡಿಯಾ ಕ್ರಶ್ ಆಫ್ ಇಂಡಿಯಾ ಆಗಿದ್ದು ಹೇಗೆ? ಯಾರು ಈ ಹುಡುಗಿ? ಇಷ್ಟು ಲೆವೆಲಿಗೆ ಕ್ರೇಜ್, ಇಷ್ಟು ಲೆವೆಲಿಗೆ ವೈರಲ್ ಆಗಿ ಹೀರೋಯಿನ್ಗಳಿಗಿಂತ ಜಾಸ್ತಿ ವೈರಲ್ ಆಗಿರೋ ಕತೆ ಏನಿದು? ಹಾಗೆ ಯಾವ ಮೂವಿಗೆ ಈ ಹುಡುಗಿನ ಸೆಲೆಕ್ಟ್ ಮಾಡಿದ್ದಾರೆ, ಆ ಹಿಂದಿ ಮೂವಿಗೆ ಆ ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ಕೊಟ್ಟಂತಹ ಎಷ್ಟು ಲಕ್ಷ ಅಮೌಂಟ್ ಕೊಟ್ಟಿದ್ದಾರೆ ಆ ಹುಡುಗಿಗೆ ಅನ್ನೋದನ್ನು ಪ್ರತಿಯೊಂದು ಡೀಟೇಲ್ಸ್ನ ನಾವಿಲ್ಲಿ ತಿಳಿತಾ ಹೋಗೋಣ. ಹಾಗೆ ಎಷ್ಟೊಂದು ಜನ 24/7 ಅಂದರೆ 24 ಗಂಟೆಯಲ್ಲೇ ಹೆಸರು ಮಾಡಿ ಅದೇ ರೀತಿ ಒಂದು 3 ತಿಂಗಳಲ್ಲೇ ಅವರು ಹೆಸರುಗಳನ್ನ ಹಾಳು ಮಾಡ್ಕೊಂಡಿರೋ ಕಥೆನೂ ನೋಡ್ಕೊಂಬರೋಣ. ಓಕೆ ವೀಕ್ಷಕರೇ, ಗಂಗಾ ನದಿಲಿ ಮುಳುಗಿ ಎದ್ದೋರ್ಗಿಂತ ಜಾಸ್ತಿ ಈ ಒಂದು ಹುಡುಗಿ ಅಂದರೆ ರುದ್ರಾಕ್ಷಿ ಮಾರುವಂತಹ ಹುಡುಗಿಯ ಕಣ್ಣಲ್ಲಿ ಮುಳುಗೆದ್ದವರು ಜಾಸ್ತಿ. ಈ ರೇಂಜಲ್ಲೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೇಳಿಸ್ಕೊಳ್ತಾ ಇದ್ರೆ ಕಿವಿ ಕೂಡ ತಂಪಾಗ್ತಾ ಇದೆ. ಆ ಲೆವೆಲಿಗೆ ಅವ್ರನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಹೇಳಬೇಕಂತ ಹೇಳಿದರೆ, ನಿಜವಾಗ್ಲೂ ಮೋನಾಲಿಸಾ ಅನ್ನುವವರ ಜೀವನದಲ್ಲಿ, ಆಕೆಯ ಜೀವನದಲ್ಲಿ ಮಹಾಲಕ್ಷ್ಮಿನೇ ಕಾಲಿಟ್ಟಿದ್ದಾಳೆ ಅಂತ ಹೇಳ್ಬೋದು. ಸೊ ಮಹಾಲಕ್ಷ್ಮಿ, ಅದೃಷ್ಟ ಲಕ್ಷ್ಮಿ ಅನ್ನೋದು ಯಾವಾಗ, ಯಾರಿಗೆ, ಎಲ್ಲಿ, ಹೇಗೆ, ಯಾವ ರೀತಿ ಒಲಿಯುತ್ತೆ ಅನ್ನೋದು ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಅಂಥದ್ದೊಂದು ಘಟನೆ ಇಂದು ಮಹಾಕುಂಭಮೇಳ ಏನು 144 ವರ್ಷಕ್ಕೊಂದ್ಸರಿ ನಡೆಯುತ್ತಲ್ವಾ, ಮಹಾಕುಂಭಮೇಳದಲ್ಲಿ ಪಾಪ ಇವರು ರುದ್ರಾಕ್ಷಿ ಮಾರುವಂತಹ ಹುಡುಗಿ, ಮಧ್ಯಪ್ರದೇಶದ ಹುಡುಗಿ, ತನ್ನ ಕುಟುಂಬದವರ ಒಟ್ಟಿಗೆ ಮಧ್ಯಪ್ರದೇಶದಿಂದ ಹಿಡಿದು ಪ್ರಯಾಗ್ರಾಜ್ ಅಂದರೆ ಏನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅನ್ನೋ ಒಂದು ಪ್ಲೇಸ್ ಇದೆ ಅಲ್ವಾ, ಅಲ್ಲೇ ಮಹಾಕುಂಭಮೇಳ ನಡೀತಾ ಇರೋದು. ಸೊ ಆ ಒಂದು ಪ್ಲೇಸ್ಗೆ ಬಂದುಬಿಟ್ಟು ತನ್ನ ಕುಟುಂಬದವರ ಒಟ್ಟಿಗೆ, ಸೊ ಏನು ನಾವು ಮಾಲೆ, ರುದ್ರಾಕ್ಷಿ ಇದೆಲ್ಲ ಹಾಕ್ತೀವಲ್ವ ಸರಗಳನ್ನ, ಸೊ ಸರವನ್ನು ಮಾರುವಂತಹ ಹುಡುಗಿ ಮೊನಾಲಿಸಾ. ಆದರೆ ಅದೃಷ್ಟವಂತೆ ಅಂತ ನಿಜವಾಗ್ಲೂ ಕರಿತಾ ಇದ್ದಾರೆ ಇವತ್ತು. ಯಾಕೆ ಅಂತ ಹೇಳಿದರೆ, ಎಂಥ ಆಫರ್ ಬಂದಿದೆ. ಸೊ ನಾವು ಸುಮಾರಷ್ಟು ಎಕ್ಸಾಂಪಲ್ಗಳನ್ನ ನೋಡಿರ್ತೀವಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ. ಸೊ ಕಷ್ಟಪಟ್ಟು ತುಂಬ ವರ್ಷಗಳು ಸಾಧನೆ ಮಾಡಿ ಹೆಸರು ಮಾಡಿರುವಂಥವ್ರು ಅಜರಾಮಜರು, ಲೆಜೆಂಡ್ಗಳು ಅಂತ ಹೇಳ್ತೀವಿ. ಸೊ ಇನ್ನೊಂದು ಕೆಲವು ಕೆಟಗರಿ ಇದೆ. ಏನು ಅಂತ ಹೇಳಿದ್ರೆ, ಸೊ ಒಂದೇ ರಾತ್ರಿ ಅಂದರೆ 24 ಗಂಟೆಲಿ ಸೊ ಇಂಡಿಯನ್ ಕ್ರಶ್ ಆಫ್ ಇಂಡಿಯಾ, ಸೂಪರ್ ಹೀರೋಯಿನು, ಏನೆಲ್ಲ ಒಂದು ಟಾಪಿಕ್ಸ್ ಅಥವಾ ಟ್ಯಾಗ್ಲೈನ್ನ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಸೇರುವಂತಹ ಒಂದು ಮಹಿಳೆಯ ಹೆಸರು ಏನು ಅಂತ ಹೇಳಿದ್ರೆ ಮೊನಾಲಿಸಾ. ಕುಂಭಮೇಳದ ಮೊನಾಲಿಸಾ ವೈರಲ್ ಹುಡುಗಿ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಒಂದೇ ದಿನದಲ್ಲಿ 24 ಗಂಟೆಯಲ್ಲೇ ಕ್ರಶ್ ಆಫ್ ಇಂಡಿಯಾ ಆಗಿರುವಂತಹ ಹುಡುಗಿ ಯಾರು ಅಂತ ಹೇಳಿದ್ರೆ ಅದು ಮೊನಾಲಿಸಾ. ಇದು ಅಷ್ಟು ಸುಲಭದ ಮಾತಲ್ಲ. ಸೊ ಅವಳ ಒಂದು ಕಣ್ಣಿನ ನೋಟಕ್ಕೆ, ಅವಳ ಒಂದು ಆ ಬ್ಯೂಟಿಗೆ, ಆ ಸೌಂದರ್ಯಕ್ಕೇ ಅವರು ಇವತ್ತು ಅಷ್ಟೊಂದು ಹೆಸರು ಮಾಡಿದ್ದಾರೆ. ಅಂದರೆ ಒಂದೇ ದಿನದಲ್ಲೇ ಅಷ್ಟೊಂದು ಹೆಸರು ಸಿಕ್ಕಿದೆ. ಅವರು ಮಾಡಿಲ್ಲ, ಆ್ಯಕ್ಚುಲಿ ನಾವುಗಳು ಕೊಟ್ಟಿದ್ದೀವಿ ಅಷ್ಟೊಂದು ಒಂದು ವೈರಲ್ ಅಥವಾ ಅಷ್ಟೊಂದು ಟ್ರೆಂಡಿಂಗ್ ಅಥವಾ ಅಷ್ಟೊಂದು ನಾವು ಅವ್ರಿಗೆ ಹೈಪ್ನ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಸೊ ಹಾಗಿದ್ದರೆ ಆ ಹುಡುಗಿ ಯಾರು, ಏನು, ಎತ್ತ, ಪ್ರತಿಯೊಂದು ಡೀಟೇಲ್ಸನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ದರೆ ಬನ್ನಿ ನೋಡೋಣ. ಮೂಲತಃ ಈ ಹುಡುಗಿ ಮೊನಾಲಿಸಾ ಅನ್ನುವ ಹುಡುಗಿ ಯಾರು ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಒಂದು ಗ್ರಾಮದಲ್ಲಿ ವಾಸಿಸುವಂತಹ ಹುಡುಗಿ. ಮೂಲತಃ ಇವ್ರ ಕುಟುಂಬ ಬಂದುಬಿಟ್ಟು ರುದ್ರಾಕ್ಷಿ ಮಾಲೆ, ಸರಗಳನ್ನು, ಈ ರೀತಿ ಸರಗಳನ್ನ ಮಾರಿಬಿಟ್ಟು ತಮ್ಮ ಜೀವನ, ತಮ್ಮ ಹೊಟ್ಟೆಪಾಡನ್ನು ತುಂಬಿಸ್ಕೊಳ್ತಾ ಇರ್ತಾರೆ. ಸೊ ಮೊದಲನೇದಾಗಿ ಕುಂಭಮೇಳದಲ್ಲಿ ಅನೇಕ ಸಾಧುಗಳು, ಸಂತರು, ರಾಜಕಾರಣಿಗಳು, ಹೀರೋಯಿನ್ಗಳು, ಹೀರೋಗಳು, ಆ್ಯಕ್ಟ್ರಸ್ಗಳು, ಆ್ಯಂಕರ್ಗಳು, ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗಿ ಅಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡಿ ದರ್ಶನವನ್ನು ಪಡ್ಕೊಂಡಿದ್ದಾರೆ, ದೇವ್ರ ದರ್ಶನ ಮಾಡಿದ್ದಾರೆ. ಆದರೆ ಅವ್ರು ಯಾರಿಗೂ ಸಿಗದಂತಹ ಕೀರ್ತಿ, ಅಷ್ಟೊಂದು ಪಾಪ್ಯುಲಾರಿಟಿ ಒಂದೇ ದಿನದಲ್ಲಿ ಈ ಹುಡುಗಿಗೆ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ಅದೃಷ್ಟ ಲಕ್ಷ್ಮಿ ಬಲಗಾಲಲ್ಲೇ ಈ ಹುಡುಗಿ ಲೈಫಲ್ಲಿ ಕಾಲಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಹುಡುಗಿ ಸರ ಮಾರ್ತಿರುವಂತಹ ಒಂದು ದೃಶ್ಯವನ್ನು ಒಬ್ಬ ಫೋಟೋಗ್ರಾಫರ್ ನೋಡ್ತಾರೆ ಬೇಸಿಕಲಿ. ಸೊ ಅವರು ಹೋಗ್ಬಿಟ್ಟು ರುದ್ರಾಕ್ಷಿ ಹೇಗೆ ಎತ್ತ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೀಟೇಲ್ಸ್ ಹಾಗೆ ಮಾತಾಡಿಸ್ಬೇಕಲ್ವಾ. ಫೋಟೋ ಸಡನ್ನಾಗಿ ಬನ್ನಿ ಫೋಟೋ ಕೊಡಿ ಅಂತ ಹೇಳಿದರೆ ಯಾರೂ ತಗೊಳ್ಳಿ ಫೋಟೋನ ಅಂತ ಕೊಡಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಹೋಗಿ ಹಾಗೆ ಮಾತುಕತೆ ಜನರಲಾಗಿ ಮಾತಾಡ್ತಾರೆ. ಅದಾದ ನಂತರ ರುದ್ರಾಕ್ಷಿನ ತೊಗೊಳ್ತಾರೆ, ದುಡ್ಡು ಕೂಡ ಕೊಡ್ತಾರೆ. ಸೊ ನಾನು ನಿಮ್ಮ ಫೋಟೋನ ತೊಗೋಬೋದಾ, ಒಂದು ಫೋಟೋ ಕ್ಲಿಕ್ ಮಾಡ್ಬೋದಾ ಅಂತ ಹೇಳ್ತಾರೆ. ಈ ಹುಡುಗಿಯ ಕಣ್ಣು ಆ್ಯಕ್ಚುಲಿ
ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಕೆಂಪು ಬಣ್ಣದ ಮೈ ಬಣ್ಣ ಅಂದರೆ ಗೋಧಿ ಬಣ್ಣದ ಮೈ ಬಣ್ಣ. ಸೊ ಕಣ್ಣು ಮಾತ್ರ ಈ ಕಣ್ಣಿಂದನೇ ಸೆಳೆಯುವಂತಹ ದೃಷ್ಟಿ ಕಣ್ಣೋಟ ಈ ಹುಡುಗಿಗಿದೆ. ಸೊ ಹಾಗಾಗಿ ಆ ಫೋಟೋಗ್ರಾಫರು ನೋಡಿದ ತಕ್ಷಣವೇ ಅಂದರೆ ಕೊರಳಲ್ಲೆಲ್ಲ ರುದ್ರಾಕ್ಷಿ ಮಾಲೆಗಳು, ಸಿಂಪಲ್ಲಾಗಿ ಮೇಕಪ್ ಅಂತ ಹೇಳೋಕ್ಕಾಗಲ್ಲ, ಅದೊಂಥರ ಸಿಂಪ್ಲಿಸಿಟಿ, ಆ ಕಣ್ಣೇ ಅವ್ರಿಗೆ ಗಮನ ಸೆಳೆಯುತ್ತೆ. ಮೊದಲನೇದಾಗಿ ಅವ್ರ ಫೋಟೋ ನೋಡಿದ್ರೆ ನೀವು ಅನ್ಕೋಬೋದು ಆ ಕಣ್ಣಿಂದನೇ ಅವ್ರ ಗಮನ ಸೆಳೆದಿರೋದು ಇಷ್ಟೊಂದು ಕೋಟ್ಯಾಂತರ ಜನಗಳನ್ನು. ಸೊ ಹಾಗಾಗಿ ಅವರೊಂದು ಫೋಟೋನ ತಗೊಳ್ತಾರೆ ಆ ಫೋಟೋಗ್ರಾಫರು. ಅದಾದಮೇಲೆ ಅದನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ. ಶೇರ್ ಮಾಡಿದ 24 ಗಂಟೆಯಲ್ಲಿ ತಗೊಳ್ಳಿ ಬರೋ ಯೂಟ್ಯೂಬರ್ಸ್ ಎಷ್ಟು ಜನ ಏನು ಎಂಟರ್ಟೈನ್ಮೆಂಟಲ್ಲೋ ಯಾವುದೋ ಕ್ಯಾಟಗರಿಲಿ ಮಾಡ್ತಾ ಇರ್ತಾರಲ್ವ, ಅಥವಾ ಕುಂಭಮೇಳನ ತೋರಿಸ್ಬೇಕು ಅಂತ ಹೋಗಿರ್ತಾರೆ, ಕುಂಭಮೇಳ ದರ್ಶನಕ್ಕೋಸ್ಕರ ಹೋಗಿರ್ತಾರೆ, ಕುಂಭಮೇಳ ನೋಡಿ ಕಣ್ ತುಂಬ್ಕೊಳ್ಳೋಣ ಅಂತ ಹೋಗಿರ್ತಾರೆ, ಆಶೀರ್ವಾದ ಪಡ್ಕೊಳಕ್ಕೆ ಹೋಗಿರ್ತಾರೆ. ಸೊ ನ್ಯೂಸ್ ರಿಪೋರ್ಟರ್ಸಿಂದ ಹಿಡಿದು ಯೂಟ್ಯೂಬರ್ಸಿಂದ ಹಿಡಿದು ಯಾರೆಲ್ಲ ಹೋಗಿದ್ದಾರೋ ಒಂದು ಸರಿ ಆ ಹುಡುಗಿ ಫೋಟೋ ವೈರಲ್ ಆಯಿತು ನೋಡಿ, ಎಲ್ಲ ಹೋಗಿ ಆ ಹುಡುಗಿಯಿಂದ ಬೆನ್ನು ಬಿದ್ದಿದ್ದಾರೆ. ಅಂದರೆ ನಮಗೊಂದು ಫೋಟೋ ಕೊಡಿ, ಅದೇನು ಒಂಥರ ಆ ಹುಡುಗಿ ನಿಜವಾಗ್ಲೂ ಪಾಪ ಎಷ್ಟೊಂದು ಕಷ್ಟ ಬೀಳ್ತಾಯಿತ್ತು, ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು. ಸೊ ಕೊನೆಗೆ ನೋಡಿದ್ರೆ ಯಾರೆಲ್ಲ ಹೋಗಿ ಆ ಹುಡುಗಿ ವೇಲ್ ಹಾಕ್ಕೊಂಡು ಮುಖ ಮುಚ್ಕೊಂಡು ಹೋಗ್ತಾ ಇದೆ, ಹಾಗಂದ್ರೂ ಬಿಡ್ತಾ ಇಲ್ಲ ಈ ಜನಗಳು, ವಿಡಿಯೋ ಮಾಡಿ ಅವ್ರಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ. ಸೊ ಅದನ್ನು ನೋಡಿಬಿಟ್ಟೆ ಆ ಹುಡುಗಿ ಯಾರ್ಯಾರ್ದು ಫೋನ್ ಕೈಗೆ ಎಟಗುತ್ತೋ ಅದನ್ನೆಲ್ಲ ತೆಗೆದುಬಿಟ್ಟು ಬಿಸಾಕಿರೋದು ವಿಡಿಯೋ ಕೂಡ ಮಾಡಿ ಹಾಕಿದ್ದಾರೆ ಯೂಟ್ಯೂಬಲ್ಲಿ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಷ್ಟು ಲೆವೆಲಿಗೆ ಕಾಟ ಕೊಟ್ಬಿಟ್ಟಿದ್ದಾರೆ ರಿಪೋರ್ಟರ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಮಾಡೋರಾಗಿರ್ಬೋದು. ಸೊ ನೀವೇ ನೋಡಿದ್ರಲ್ವ ಯಾವ ರೇಂಜಲ್ಲಿ ಆ ಹುಡುಗಿ ಒಂದೇ ದಿನದಲ್ಲಿ ಫೇಮಸ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಆ ಫೋಟೋ ನೋಡಿ ವೈರಲ್ ಆಗಿದ್ದು ನೆಕ್ಸ್ಟ್ ಡೇಯಿಂದ ಎಲ್ಲ ಯೂಟ್ಯೂಬರ್ಸು ಮುಗಿಬಿದ್ರು. ಅದಾದಮೇಲೆ ಇನ್ನೂ ಕ್ರೇಜ್, ಇನ್ನೂ ವೈರಲ್, ಇನ್ನೂ ಟ್ರೆಂಡಿಂಗ್ ಆಗ್ತಾ ಹೋಯಿತು ಆ ಹುಡುಗಿ. ಸೊ ಅದನ್ನು ನೋಡಿದಂತಹ ಒಬ್ಬ ಹಿಂದಿ ಡೈರೆಕ್ಟರು ಸೊ ಅವರ ಊರಿಗೇ ಹುಡ್ಕೊಂಡು ಫಸ್ಟ್ ಕುಂಭಮೇಳಕ್ಕೆ ಹೋಗ್ತಾರೆ ಆಯಿತಾ. ಕುಂಭಮೇಳದಲ್ಲಿ ಎಲ್ಲೂ ಕಾಣಿಸಲ್ಲ ಆ ಹುಡುಗಿ, ಯಾಕಂದರೆ ಇಷ್ಟೆಲ್ಲ ಆದಮೇಲೆ ಇನ್ನು ರುದ್ರಾಕ್ಷಿ ಮಾಲೆ ಮಾರಲಿಕ್ಕೆ ಎಲ್ಲಿ ಬಿಡ್ತಾರೆ ನಮ್ಮ ಜನ, ಇನ್ನೂ ಹೋದರೆ ಅಷ್ಟೇ ಬಿಟ್ಬಿಟ್ರೆ ಆ ಹುಡುಗಿನ ಹೆಂಗಾದ್ರೂ ಮಾಡಿ ಫೋಟೋ ತೊಗೊಂಡು ಬಂದುಬಿಡ್ಬೇಕು ಅನ್ನೋ ಲೆವೆಲ್ಗೆ ಮುಗಿಬಿದ್ದಿದ್ರು. ಸೊ ಹಾಗಾಗಿ ಆ ಹುಡುಗಿ ಭಯ ಬಿತ್ತೋ ಏನಾಯ್ತೋ ಗೊತ್ತಿಲ್ಲ, ಸೀದಾ ವಾಪಸ್ ಊರಿಗೆ ಹೋಗುತ್ತೆ ಫ್ಯಾಮಿಲಿ ಜೊತೆ. ಆದರೆ ಈ ಡೈರೆಕ್ಟರು ಆ ಕುಂಭಮೇಳ ಪೂರ್ತಿ ಹುಡುಕಿದ್ರೂ ಎಲ್ಲೂ ಆ ಹುಡುಗಿ ಸಿಗಲ್ಲ. ಅದಾದಮೇಲೆ ಮಧ್ಯಪ್ರದೇಶದಲ್ಲಿರುವ ಅವ್ರ ಗ್ರಾಮಕ್ಕೇ ಹೋಗ್ಬಿಟ್ಟು ವಿಸಿಟ್ ಮಾಡ್ತಾರೆ. ಮೊದಲು ಅವ್ರ ತಂದೆ ತಾಯಿ ಜೊತೆಗೆ ಮಾತಾಡಿದ ನಂತರ ನನ್ನ ಹತ್ರ ಒಂದು ಮೂವಿ ಅಂದರೆ ಒಂದು ಕತೆ ಇದೆ, ಅದನ್ನು ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಮಗಳು ಅಥವಾ ನಿಮ್ಮ ಹುಡುಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಸೂಟ್ ಆಗುತ್ತೆ ಈ ಒಂದು ಕ್ಯಾರೆಕ್ಟರ್ಗೆ. ಇದು ಮೂವಿ ಬಂದ್ಬಿಟ್ಟು ಹಳ್ಳಿ ಒಂದು ಗ್ರಾಮದಲ್ಲಿರುವಂತಹ ಹೀರೋಯಿನ್ ಕ್ಯಾರೆಕ್ಟರ್ ಹೊಂದಿರುವಂತಹ ಮೇನ್ ಹೀರೋಯಿನ್ ಕ್ಯಾರೆಕ್ಟರ್ ಇದು. ಸೊ ಹಾಗಾಗಿ ಈ ಹುಡುಗಿ ಇದಕ್ಕೆ ಸಿಕ್ಕಾಪಟ್ಟೆ ಸೂಟ್ ಆಗ್ತಾರೆ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನಿಮಗೆ ಏನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಅಥವಾ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನಾನು ಈ ಹುಡುಗಿನ ಈ ಒಂದು ಮೂವಿಗೆ ಆ್ಯಕ್ಟಿಂಗ್ ಮಾಡೋ ಅವಕಾಶ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಡೈರೆಕ್ಟರ್ ಮಾತಾಡ್ತಾರೆ. ಸೊ ಅವ್ರ ತಂದೆ ತಾಯಿಗಳು ಒಲ್ದು ಬಂದ ಅದೃಷ್ಟ ಯಾರು ಬೇಡ ಅಂತಾರೆ, ಕೈ ತುಂಬ ದುಡ್ಡು ಇದು. ಸೊ ಒಪ್ಕೊಳ್ತಾರೆ. ಆ ಹುಡುಗಿಗೆ ಆ ಡೈರೆಕ್ಟರು ಬರೀ 21 ಲಕ್ಷ ಕೊಡ್ತಾರೆ ಅಡ್ವಾನ್ಸ್ ಆಗಿ. ಅಷ್ಟೊಂದು ನಿಜವಾಗ್ಲೂ ಅದೇನು ಹೇಳ್ತಾರಲ್ಲ, ರುದ್ರಾಕ್ಷಿ ಮಾರಿದ್ರೆ 50 ರೂಪಾಯಿ 100 ರೂಪಾಯಿ ಸಿಗ್ತಾ ಇತ್ತೇನೋ, ಬಟ್ ಆದರೆ ನೋಡಿ ಅದೃಷ್ಟ ಲಕ್ಷ್ಮಿ ಯಾವ ರೀತಿ ಒಲಿತಾರೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಸೊ 21 ಲಕ್ಷ ಅವರು ಇನ್ನು ಈ ಮೂವಿದು ದುಡ್ಡನ್ನು ಈಸ್ಕೊಂಡಿದ್ದಾರೆ ಅಂತ ನ್ಯೂಸ್ ಹರಿದಾಡ್ತಿದೆ. ಸೊ ಹಿಂದಿಯ ಮೂವಿ ದಿ ಡೈರಿ ಆಫ್ ಮಣಿಪುರ್ ಅನ್ನೋ ಮೂವಿಗೆ ಕಥಾ ನಾಯಕಿಯಾಗಿ ಇವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತು ಮಣಿಪುರ್ ಮೂವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂಥರ ಆ ಸೈಡಲ್ಲಿ ಒಂದು ಲಾಸ್ಟ್ ಟೈಮಲ್ಲಿ ಒಂದು ಹಳ್ಳಿ ಹುಡುಗಿ ಮೂವಿ ಕೂಡ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಮೇರಿ ಕಾಮ್ ಅಂತ ಕೂಡ ಹಿಟ್ ಆಗಿತ್ತು. ಪ್ರಿಯಾಂಕಾ ಚೋಪ್ರಾ ಅವರು ಮೇನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ರು. ಸೊ ಅದೇ ರೀತಿ ಒಂದು ಚಿತ್ರವನ್ನು ತೆಗಿತಾ ಇದ್ದಾರೆ. ಅದಕ್ಕೆ ಮೊನಾಲಿಸಾ ಅವ್ರನ್ನ ದಿ ಸ್ಟೋರಿ ಆಫ್ ಮಣಿಪಾಲ್ ಅನ್ನೋ ಮೂವಿಗೆ 21 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿ ಆಲ್ರೆಡಿ ಒಪ್ಪಿಗೆ ತೊಗೊಂಡಿದ್ದಾರೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇದೇ ರೀತಿ ನಿಮಗೆ ಹೊಸದಾಗಿ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಚೇಂಜಸ್ ಬೇಕು, ನಾನು ಹೇಳ್ತಿರುವಂಥದ್ದು ಅರ್ಥ ಆಗಿಲ್ಲ ಅಥವಾ ಸರಿಯಾಗಿ ಹೇಳ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ಅದನ್ನು ತಿದ್ಕೊಂಡು ನೆಕ್ಸ್ಟ್ ವಿಡಿಯೋಯಿಂದ ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡ್ತೀನಿ. ಓಕೆನಾ? ಸೊ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು.